ಹೆಸರಲ್ಲಿ ಸಿಮ್ ಪಡೆದು ದರ್ಶನ್ ಪವಿತ್ರ ಕಣ್ಣಾಮುಚ್ಚಾಲೆ 66 ಸಾಕ್ಷಿ 40 ಲಕ್ಷ ಡೀಲ್ 164 ಸ್ಟೇಟ್ಮೆಂಟ್ ಕೆಡ್ಡಾದಲ್ಲಿ ಡಿ ಗ್ಯಾಂಗ್ ಹೊಟ್ಟೆ ತುಂಬಾ ಊಟ ಕೊಟ್ರು ತಿಂದ ಬಳಿಕ ಬಡಿದು ಕೊಂದೇ ಬಿಟ್ರು ಪೊರ್ಕಿ ಪಡೆಗೆ ಮತ್ತೆ ಜೈಲು ಪೊಲೀಸ್ ಪ್ರಯೋಗಿಸಿದ್ದು 15 ಅಸ್ತ್ರ ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ರಿಪೋರ್ಟ್ ಡಿ ಗ್ಯಾಂಗ್ ಕಣ್ಣಾಮುಚ್ಚಾಲೆ ನಾನು ಪ್ರೀತಿ ಆಕಾಶ್ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಆರೋಪದಲ್ಲಿ 17 ಆರೋಪಿಗಳು ಜೈಲೂಟ ಮಾಡ್ತಿದ್ದಾರೆ. ಸದ್ಯಕ್ಕಂತೂ ಬೇಲ್ ಸಿಗೋಲ್ಲ ಎಂಬ ಸತ್ಯ ಅರಿವಿದ್ರೂ ಬೇಲ್ನ ಸಣ್ಣ ಆಸೆ ಇಟ್ಕೊಂಡಿದ್ದ ದರ್ಶನ್ಗೆ ನಿರೀಕ್ಷಿತ ನಿರಾಸೆಯಾಗಿದೆ. ಆದರೆ ಡಿ ಗ್ಯಾಂಗ್ಗೆ ಮತ್ತೆ ಜೈಲಿಗೆ ಕಳುಹಿಸಿ ಎಂಬ ವಾದಕ್ಕೆ ಪೂರಕವಾಗಿ ನೀಡಲಾಗಿರೋ ರಿಮ್ಯಾಂಡ್ ಅರ್ಜಿಯಲ್ಲಿ ಶಾಕಿಂಗ್ ವಿಚಾರಗಳು ಸ್ಫೋಟಗೊಂಡಿವೆ. ದರ್ಶನ್ ಪವಿತ್ರಾಳ ಡೂಪ್ಲಿಕೇಟ್ ಸಿಮ್ ಕಣ್ಣಾಮುಚ್ಚಾಲೆಯ ಕಹಾನಿ ಬಯಲಾಗಿದೆ. ಹಾಗಾದ್ರೆ ಡಿ ಗ್ಯಾಂಗ್ ಪಾಲಿಗೆ ಮತ್ತೆ ಜೈಲಿನ ದಾರಿ ತೋರಿಸಿರೋ ರಿಮ್ಯಾಂಡ್ ಅರ್ಜಿಯ ಕಾನೂನು ವ್ಯೂಹ ಹೇಗಿದೆ ಅನ್ನೋ ರೋಚಕ ಸ್ಟೋರಿ ಎಲ್ಲಿದೆ ನೋಡಿ. ಚಾಲೆಂಜಿಂಗ್ ಸ್ಟಾರ್ ಲಕ್ಷ ಅಭಿಮಾನಿಗಳ ಪಾಲಿನ ಡಿ ಬಾಸ್ ನಡೆದಿದ್ದೇ ಹಾದಿ ನುಡಿದಿದ್ದೇ ಶಾಸನ ಎಂಬ ಫೀಲ್ನಲ್ಲಿ ಗತ್ತಿನ ಲೈಫ್ ನಡೆಸುತ್ತಿದ್ದ ನಟ ದರ್ಶನ್ ಫೋನ್ ಕಾಲ್ ಮಾಡೋಕೆ ಉಪಯೋಗಿಸುತ್ತಿದ್ದ ಸಿಮ್ ಕಂಡವರ ಹೆಸರಲ್ಲಿತ್ತು ಎಂಬ ಶಾಕಿಂಗ್ ವಿಷಯ ಹೊರಬಿದ್ದಿದೆ. ಕೇವಲ ದರ್ಶನ್ ಅಷ್ಟೇ ಅಲ್ಲ, ದರ್ಶನ್ ಗೆಳತಿ ಪವಿತ್ರ ಗೌಡ, ದರ್ಶನ್ ಸಹಚರರು ಕೂಡ ಬಳಸ್ತಾ ಇದ್ದ ಸಿಮ್ ಯಾರದ್ದೋ ಹೆಸರಲ್ಲಿ ಪಡೆದುಕೊಳ್ಳಲಾಗಿತ್ತು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಈ ಡಿ ಗ್ಯಾಂಗ್ನ ಬಹುತೇಕ ಆರೋಪಿಗಳು ಡೂಪ್ಲಿಕೇಟ್ ಸಿಮ್ನಲ್ಲೇ ಕಣ್ಣಾಮುಚ್ಚಾಲೆ ಆಡ್ತಿದ್ರಂತೆ. ಕೇಸ್ನಲ್ಲಿಯೇ ತಗ್ಲಾಕೊಂಡು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಮುದ್ದೆ ಮುರಿಯುತ್ತಿರೋ ಡಿ ಗ್ಯಾಂಗ್ಗೆ ಮತ್ತೊಮ್ಮೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಅಸಲಿಗೆ ದರ್ಶನ್ ಕಡೆಯ ವಕೀಲರಾಗ್ಲಿ ಪವಿತ್ರ ಗೌಡ ಕಡೆಯ ವಕೀಲರಾಗ್ಲಿ ಬೇಲ್ಗೆ ಅರ್ಜಿ ಹಾಕಿಲ್ಲ. ಬೇಲ್ ಅರ್ಜಿ ಹಾಕಿದ್ರೂ ಸದ್ಯಕ್ಕೆ ಬೇಲ್ ಕೊಡಲ್ಲ ಅನ್ನೋ ಕಾನೂನಿನ ಅರಿವು ಇರೋದ್ರಿಂದಲೇ ಬೇಲ್ಗಾಗಿ ಅರ್ಜಿ ಹಾಕಿಲ್ಲ ಅನ್ನೋದು ರಹಸ್ಯವೇನಲ್ಲ. ಆದ್ರೆ ಸರ್ಕಾರದ ಪರವಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಬಗ್ಗೆ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿರೋ ರಿಮ್ಯಾಂಡ್ ಅರ್ಜಿಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಅವುಗಳಲ್ಲೊಂದು ಈ ದರ್ಶನ್ ಮತ್ತು ಪವಿತ್ರಾಳ ಡ್ಯೂಪ್ಲಿಕೇಟ್ ಸಿಮ್ ದುನಿಯಾ. ದೊಡ್ಡವರು ಬೇನಾಮಿ ಆಸ್ತಿ ಮಾಡೋದನ್ನ ನೋಡಿದ್ದೀವಿ. ಆದ್ರೆ ದರ್ಶನ್ ಮತ್ತು ಪವಿತ್ರ ಬೇನಾಮಿ ಸಿಮ್ ಕಾರ್ಡ್ ಉಪಯೋಗಿಸ್ತಾ ಇದ್ರಂತೆ. ತಮ್ಮ ನಿತ್ಯದ ಫೋನ್ ಕಾಲ್ಗಳಿಗಾಗಿ ಯಾರದ್ದೋ ಹೆಸರಲ್ಲಿರೋ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರಂತೆ. ಮಾಮೂಲಿಯಾಗಿ ಭಯೋತ್ಪಾದಕರು, ಸಮಾಜಘಾತಕ ಕೃತ್ಯ ಎಸ್ಕೋ ಪಾಪಿಗಳು ಮಾತ್ರ ನಕಲಿ ಸಿಮ್ ಕಾರ್ಡ್ ಉಪಯೋಗಿಸೋದನ್ನ ಕಂಡಿದ್ದೀವಿ. ಆದ್ರೆ ದರ್ಶನ್ ಯಾರದ್ದೋ ಹೆಸರಲ್ಲಿ ಸಿಮ್ ಪಡ್ಕೊಂಡು ಬಳಕೆ ಮಾಡ್ತಾ ಇದ್ರು ಅನ್ನೋದು ನಿಜಕ್ಕೂ ಶಾಕಿಂಗ್. ಕಂಡವರ ಹೆಸರಲ್ಲಿ ಸಿಮ್ ಪಡೆದು ದರ್ಶನ್ ಪವಿತ್ರ ಕಣ್ಣಾಮುಚ್ಚಾಲೆ 66 ಸಾಕ್ಷಿ 40 ಲಕ್ಷ ಡಿ 164 ಸ್ಟೇಟ್ಮೆಂಟ್ ಕೆಡ್ಡಾದಲ್ಲಿ ಡಿ ಗ್ಯಾಂಗ್ ಪೊರ್ಕಿ ಪಡೆಗೆ ಮತ್ತೆ ಜೈಲು ಪೊಲೀಸ್ ಪ್ರಯೋಗಿಸಿದ್ದು 15 ಅಸ್ತ್ರ. ಎಸ್, ದರ್ಶನ್ ಪವಿತ್ರ ಮತ್ತು ಮಿಕ್ಕ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಿಸುವಂತೆ ಪೊಲೀಸರು ಸಲ್ಲಿಸಿರೋ ರಿಮ್ಯಾಂಡ್ ಅರ್ಜಿಯಲ್ಲಿ ಈ ಡೂಪ್ಲಿಕೇಟ್ ಸಿಮ್ ಸೀಕ್ರೆಟ್ ಹೊರಬಿದ್ದಿದೆ. ನಟ ದರ್ಶನ್ ಬಳಕೆ ಮಾಡ್ತಿದ್ದ ಸಿಮ್ ಕಾರ್ಡ್ ಅನ್ನ ಜಾಡು ಹಿಡಿದು ಹೊರಟ ಪೊಲೀಸರು ದಂಗಾಗಿ ಬಿಟ್ಟಿದ್ದಾರೆ.
ಯಾಕಂದ್ರೆ ದರ್ಶನ್ ಬಳಕೆ ಮಾಡ್ತಿದ್ದ ಸಿಮ್ ದರ್ಶನ್ ಹೆಸರಲ್ಲಿ ಇರ್ಲಿಲ್ಲ, ಬದಲಾಗಿ ಪ್ರಕಾಶ್ ನಗರದ ಹೇಮಂತ್ ಎಂಬಾತನ ಹೆಸರಲ್ಲಿ ಪಡೆದುಕೊಂಡಿರೋ ಸಿಮ್ ಅಂತೆ. ಗೆಳೆಯ ದರ್ಶನ್ ಅಂತೆ ಪವಿತ್ರ ಗೌಡ ಕೂಡ ಕಂಡವರ ಹೆಸರಲ್ಲಿರೋ ಸಿಮ್ ಮೂಲಕವೇ ತನ್ನ ಮಾತುಕತೆ ಇತ್ಯಾದಿ ಮಾಡ್ತಾ ಇದ್ಲಂತೆ. ಪವಿತ್ರ ಗೌಡ ಬಳಸ್ತಾ ಇದ್ದ ಸಿಮ್ ಕಾರ್ಡ್ ಜಾತಕ ಹಿಡಿದು ಹೊರಟಿದ್ದ ಪೊಲೀಸರಿಗೆ ಬಸವೇಶ್ ನಗರದ ನರಸಿಂಹಲು ಎಂಬ ವ್ಯಕ್ತಿಯ ಅಡ್ರೆಸ್ ಸಿಕ್ಕಿದ್ದು ಪೊಲೀಸರು ಅವಕ್ಕಾಗಿದ್ದಾರೆ. ಅಲ್ಲಿಗೆ ದರ್ಶನ್ ಮತ್ತು ಪವಿತ್ರ ಇಬ್ಬರು ಕೂಡ ನಕಲಿ ಸಿಮ್ಗಳನ್ನ ಬಳಕೆ ಮಾಡ್ತಿರೋ ವಿಚಾರ ಬಯಲಾಗಿದೆ. ಇಬ್ಬರೂ ನಕಲಿ ಸಿಮ್ ಕಾರ್ಡ್ಗಳನ್ನೇ ಯಾಕೆ ಉಪಯೋಗಿಸ್ತಾ ಇದ್ರು ಎಂಬ ಪ್ರಶ್ನೆ ಹುಟ್ಕೊಂಡಿದೆ. ಇದೇ ರೀತಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಇತರ ಪ್ರಮುಖ ಆರೋಪಿಗಳಾದ ಪ್ರದೋಷ್, ಕಾರ್ತಿಕ್, ನಂದೀಶ್ ಮತ್ತು ನಿಖಿಲ್ ಕೂಡ ಬೇರೆ ಬೇರೆ ವ್ಯಕ್ತಿಗಳ ಅಡ್ರೆಸ್ ಪ್ರೂಫ್ ಕೊಟ್ಟು ನಕಲಿ ಸಿಮ್ ಪಡ್ಕೊಂಡಿದ್ದಾರೆ. ತನಿಖೆ ವೇಳೆ ಈ ವಿಚಾರ ಪತ್ತೆ ಹಚ್ಚಿರೋ ಪೊಲೀಸರು ಆ ಡೂಪ್ಲಿಕೇಟ್ ಸಿಮ್ಗಳು ಯಾರ್ಯಾರ ಹೆಸರಲ್ಲಿವೆಯೋ ಆ ವ್ಯಕ್ತಿಗಳ ಮೂಲ ಹುಡುಕಿ ನೋಟಿಸ್ ನೀಡಿದ್ದಾರೆ. ಮುಖ್ಯವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಬಳಕೆ ಮಾಡ್ತಿದ್ದ ಡೂಪ್ಲಿಕೇಟ್ ಸಿಮ್ ಕಾರ್ಡ್ನ ವಾರಸ್ದಾರವಾದ ಹೇಮಂತ್ ಮತ್ತು ನರಸಿಂಹಲರ ಹೇಳಿಕೆ ದಾಖಲಿಸಿಕೊಳ್ಳೋ ಸಿದ್ಧತೆ ನಡೆದಿದೆ. ಅವರಿಗೆ ಗೊತ್ತಿದ್ದೇ ಅವರ ಹೆಸರಲ್ಲಿರೋ ಸಿಮ್ಗಳನ್ನ ದರ್ಶನ್ ಮತ್ತು ಪವಿತ್ರ ಬಳಕೆ ಮಾಡ್ತಾ ಇದ್ರಾ ಅಥವಾ ಅವರಿಗೆ ಗೊತ್ತಿಲ್ಲದಂತೆ ಅವರ ಅಡ್ರೆಸ್ ಪ್ರೂಫ್ ಕೊಟ್ಟು ಸಿಮ್ ಕಾರ್ಡ್ ಖರೀದಿ ಮಾಡಿದ್ರ ಎಂಬ ರಹಸ್ಯ ಭೇದಿಸೋಕೆ ಪೊಲೀಸರು ಮುಂದಾಗಿದ್ದಾರೆ. ಹೊಟ್ಟೆ ತುಂಬ ಊಟ ಕೊಟ್ರು, ತಿಂದ ಬಳಿಕ ಬಡಿದು ಕೊಂದೇ ಬಿಟ್ರು. ರಿಮ್ಯಾಂಡ್ ಅರ್ಜಿಯಲ್ಲಿದೆ ಡಿ ಗ್ಯಾಂಗ್ನ ಅಮಾನುಷ ಕೃತ್ಯದ ರಹಸ್ಯ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ಕೆಡವಿ ಬಡೆದು ಕೊಂದಿದ್ದು, ನಂತರ ಡೆಡ್ ಬಾಡಿಯನ್ನ ಮೋರಿಗೆ ಎಸೆದು ಕೈ ತೊಳೆದುಕೊಂಡಿದ್ದ ಆಘಾತಕಾರಿ ವಿಚಾರ ಇದಾಗಲೇ ಗೊತ್ತಾಗಿತ್ತು. ಆದ್ರೆ ರೇಣುಕಾಸ್ವಾಮಿಯನ್ನ ಸಾಯಿಸುವಂತೆ ಥಳಿಸೋ ಮೊದಲು ದರ್ಶನ್ ಮತ್ತು ಗ್ಯಾಂಗ್ ಎಸಗಿದ್ದ ಅದೊಂದು ಅಮಾನುಷ ಕೃತ್ಯ ಈಗ ಬಯಲಾಗಿದೆ. ಅಂದು ಜೂನ್ 8 ಸಂಜೆ 4:30 ಸುಮಾರಿಗೆ ಶೆಡ್ನಲ್ಲಿ ಕಟ್ಟಿ ಕೂರಿಸಲಾಗಿದ್ದ ರೇಣುಕಾಸ್ವಾಮಿಗೆ ತಿನ್ನೋಕೆ ಡಿ ಗ್ಯಾಂಗ್ ಊಟ ತರಿಸಿತ್ತಂತೆ. ಎರಡೆರಡು ಹೊಡೆದು ಊಟ ಕೊಟ್ಟು ಕಳಿಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ದ ರೇಣುಕಾಸ್ವಾಮಿಗೆ ಅದು ತನ್ನ ಜೀವನದ ಕಡೆಯ ಊಟ ಅನ್ನೋದು ಸಣ್ಣ ಸುಳಿವು ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ರೇಣುಕಾಸ್ವಾಮಿ ಊಟ ಮಾಡಿದ ಬಳಿಕ ಪಾಪಿಗಳು ಆತನ ಮೇಲೆ ಎರಗಿ ಬಿಟ್ಟಿದ್ದಾರೆ. ಸಂಜೆ 4:30ರಿಂದ 5 ಗಂಟೆವರೆಗೂ ರೇಣುಕಾಸ್ವಾಮಿಗೆ ಊಟ ಮಾಡೋಕೆ ಬಿಟ್ಟಿದ್ದ ಪಾಪಿಗಳು ಬಳಿಕ ಆತನ ಮೇಲೆ ವ್ಯಾಘ್ರಗಳಂತೆ ಎರಗಿದ್ದಾರೆ. ಆಗ ತಾನೇ ಹೈಫೈ ಪಬ್ನಲ್ಲಿ ಕಂಠಪೂರ್ತಿ ಕುಡಿದು ಗೆಳತಿ ಪವಿತ್ರಾಳೊಂದಿಗೆ ಅಲ್ಲಿಗೆ ಎಂಟ್ರಿಯಾಗಿದ್ದ ದರ್ಶನ್ ಕೂಡ ತನ್ನ ಗ್ಯಾಂಗ್ ಜೊತೆ ಸೇರ್ಕೊಂಡು ರೇಣುಕಾಸ್ವಾಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ದರ್ಶನ್ ಶೆಡ್ಗೆ ಬರೋವರೆಗೂ ಚೆನ್ನಾಗಿ ಇದ್ದ ರೇಣುಕಾಸ್ವಾಮಿಗೆ ದರ್ಶನ್ ಬಂದ ಬಳಿಕ ನರಕ ದರ್ಶನವಾಗ್ಬಿಟ್ಟಿದೆ. ದರ್ಶನ್, ವಿನಯ್ ಮತ್ತು ಗ್ಯಾಂಗ್ ಗಂಟೆಗಳ ಕಾಲ ರೇಣುಕಾಸ್ವಾಮಿಗೆ ಥಳಿಸಿ ಕೊಂದೇ ಬಿಟ್ಟಿದ್ದಾರೆ. ಹೌದು, ಕೊಲೆ ಕೇಸ್ ತನಿಖೆ ಜಾಡು ಹಿಡಿದು ಹೊರಟಿದ್ದ ಪೊಲೀಸರು ಎಷ್ಟು ಗಂಟೆಗೆ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ ಎಂಬುದನ್ನ ಪತ್ತೆ ಹಚ್ಚೋಕೆ ಮುಂದಾದಾಗ ಈ ಶಾಕಿಂಗ್ ಸಂಗತಿ ಬಯಲಾಗಿದೆ. ಊಟ ಕೊಟ್ಟು ಹೊಟ್ಟೆ ತುಂಬಾ ತಿನ್ನಿಸಿದ್ದ ಬಳಿಕ ಕೊಲೆಗೈದಿದ್ದಾರೆ ಅಂದ್ರೆ ಇವರೆಂಥ ರಕ್ಕಸರು ಇರಬೇಕು. ಆ 66 ವಸ್ತುಗಳಿಂದಲೇ ಡಿ ಗ್ಯಾಂಗ್ಗೆ ಕಾನೂನು ಚಕ್ರವ್ಯೂಹ. ಸಾಕ್ಷಿದಾರರ 164 ಸ್ಟೇಟ್ಮೆಂಟ್ನಲ್ಲಿ ಕೊಲೆ ರಹಸ್ಯ ಬಯಲು.
ದರ್ಶನ್ ಅಂಡ್ ಗ್ಯಾಂಗ್ ನಿಂದಲೇ ರೇಣುಕಾ ಸ್ವಾಮಿಯ ಹತ್ಯೆ ಆಯ್ತು ಅನ್ನೋದಕ್ಕೆ ಸಾಕ್ಷಿಗಳಾಗಿ ಭರ್ತಿ 66 ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಪಟ್ಟಣಗೆರೆ ಶೆಡ್ನಿಂದ ಆರಂಭಗೊಂಡು ದರ್ಶನ್ ಮನೆ, ಪವಿತ್ರ ಮನೆ, ಇತರೆ ಆರೋಪಿಗಳ ಮನೆ, ಸುಮನಹಳ್ಳಿ ಮೋರಿ ಸೇರಿದಂತೆ ಒಂದು ಜಾಗವನ್ನು ಬಿಡದಂತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ. ಇದುವರೆಗೂ ಆ ಕೇಸ್ನಲ್ಲಿ ಒಟ್ಟು 66 ಅತ್ಯಮೂಲ್ಯ ವಸ್ತುಗಳನ್ನ ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಕಳುಹಿಸಿ ಅವುಗಳ ರಿಪೋರ್ಟ್ ಪಡೆದುಕೊಂಡಿದ್ದಾರೆ. ರೇಣುಕಾ ಸ್ವಾಮಿಗೆ ಕೆಡವಿ ಬಡಿಯೋ ಸಂದರ್ಭದಲ್ಲಿ ಆರೋಪಿಗಳು ಹಾಕಿದ್ದ ಬಟ್ಟೆಗಳು, ಬಳಸುತ್ತಿದ್ದ ಮಾರಕಾಸ್ತ್ರಗಳು, ದರ್ಶನ್ ತೊಟ್ಟಿದ್ದ ಬಟ್ಟೆ, ಶೂ, ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟ ಮೆಗ್ಗಾರ್, ಹೀಗೆ ಒಟ್ಟು 66 ವಸ್ತುಗಳನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದು ಆ ವಸ್ತುಗಳ ಎಫ್ಎಸ್ಎಲ್ ವರದಿ ತರಿಸಿಕೊಳ್ಳಲಾಗಿದೆ. ಈ 66 ವಸ್ತುಗಳು ದರ್ಶನ್ ಮತ್ತವರ ಗ್ಯಾಂಗ್ನ ನಸೀಬು ಬರೆಯಲಿವೆ. ಯಾಕಂದ್ರೆ ಈ 66 ವಸ್ತುಗಳಲ್ಲಿ ರೇಣುಕಾ ಸ್ವಾಮಿ ಕೊಲೆ ರಹಸ್ಯ ಅಡಗಿದೆ. ಒಂದೊಮ್ಮೆ ಡಿ ಗ್ಯಾಂಗ್ನ ಡಿಎನ್ಎ ಸ್ಯಾಂಪಲ್ ಮತ್ತು ಸ್ಥಳದಲ್ಲಿ ಸಿಕ್ಕಿರೋ ವಸ್ತುಗಳ ಮೇಲಿನ ಸ್ಯಾಂಪಲ್ಗಳ ಡಿಎನ್ಎ ಮ್ಯಾಚ್ ಆಯ್ತು ಅಂದ್ರೆ ಕಂಟಕ ಫಿಕ್ಸ್ ಅಂತಾನೆ ಲೆಕ್ಕ. ಆ ಜಾಗದಲ್ಲಿ ಇದ್ದಿದ್ದು ರೇಣುಕಾ ಸ್ವಾಮಿಗೆ ಒದ್ದಿದ್ದು, ಕೊಲೆಗೈದು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದು, ಹೀಗೆ ಪ್ರತಿಯೊಂದು ಆರೋಪಗಳಿಗೂ ಈ 66 ವಸ್ತುಗಳೇ ಪುರಾವೆ. ಡಿ ಗ್ಯಾಂಗ್ ಪ್ರಕರಣದಲ್ಲಿ 164 ಹೇಳಿಕೆಗಳೇ ಮೇಜರ್ ಅಸ್ತ್ರ. 10ಕ್ಕೂ ಹೆಚ್ಚು ಮಂದಿಯಿಂದ 164 ಹೇಳಿಕೆ ದಾಖಲಿಸಿದ ಪೊಲೀಸ್. ಈ ಹಿಂದೆ ನಾವು ಹಲವು ಬಾರಿ ಹೇಳಿರುವಂತೆ ಯಾವುದೇ ಆರೋಪಿಗಳು, ಸಾಕ್ಷಿದಾರರು ಪೊಲೀಸರ ಎದುರು ನೀಡೋ ಹೇಳಿಕೆ ನಿರ್ಣಾಯಕ ಆಗೋದಿಲ್ಲ. ಆ ಆರೋಪಿಗಳನ್ನ, ಸಾಕ್ಷಿದಾರರನ್ನ ಜಡ್ಜ್ ಎದುರು ಹಾಜರುಪಡಿಸಿದ ಸಂದರ್ಭದಲ್ಲಿ ಅವರು ನೀಡೋ ಹೇಳಿಕೆಯಷ್ಟೇ ನಿರ್ಣಾಯಕ ಮತ್ತು ಫೈನಲ್. ಆ ಹೇಳಿಕೆಯನ್ನ ಮತ್ತೆ ಬದಲಿಸೋಕೆ ಸಾಧ್ಯ ಇಲ್ಲ. ದರ್ಶನ್ ಗ್ಯಾಂಗ್ ಕೊಲೆ ಮಾಡಿದ್ದಾರೆ ಅಂತ ಜಡ್ಜ್ ಎದುರು ಯಾರಾದ್ರೂ ಸಾಕ್ಷಿ ಹೇಳಿಬಿಟ್ರೆ ಅದು ಕೇಸ್ಗೆ ಅತಿ ದೊಡ್ಡ ಅಸ್ತ್ರವಾಗಲಿದೆ. ಈಗ ದರ್ಶನ್ ಗ್ಯಾಂಗ್ ವಿರುದ್ಧದ ಕೊಲೆ ಕೇಸ್ನಲ್ಲೂ ಕೂಡ ಭರ್ತಿ 10 ಮಂದಿಯನ್ನ ಜಡ್ಜ್ ಎದುರು ಹಾಜರುಪಡಿಸಿ ಹೇಳಿಕೆ ದಾಖಲಿಸಲಾಗಿದೆ. ಆ 164 ಸ್ಟೇಟ್ಮೆಂಟ್ಗಳಲ್ಲಿ ದರ್ಶನ್ ಗ್ಯಾಂಗ್ನ ಜೈಲು, ಬೇಲು, ಖುಲಾಸೆಯ ಭವಿಷ್ಯ ಅಡಗಿದೆ. ಈಗ ಸಾಕ್ಷಿದಾರನಾಗಿರೋ ವ್ಯಕ್ತಿ ದರ್ಶನ್ ಗ್ಯಾಂಗ್ನಿಂದಲೇ ಕೊಲೆಯಾಗಿದೆ ಅಂತ ಹೇಳಿಕೆ ನೀಡಿ ನಂತರ ಯಾರ ಒತ್ತಡಕ್ಕೋ ಆಮಿಷಕ್ಕೋ ಮಣಿದು ಉಲ್ಟಾ ಹೊಡೆದ್ಬಿಟ್ರೆ ಕೇಸ್ಗೆ ಭಾರಿ ದೊಡ್ಡ ಹಿನ್ನಡೆಯಾಗುತ್ತೆ. ಹಾಗಾಗಿ ಆ ಸಾಕ್ಷಿಗಳನ್ನ ಕರೆದೊಯ್ದು ಜಡ್ಜ್ ಎದುರು ಹೇಳಿಕೆ ಕೊಡಿಸ್ಬಿಟ್ರೆ ಉಲ್ಟಾ ಹೊಡೆಯೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕೊಟ್ಟ ಹೇಳಿಕೆಯೇ ಫೈನಲ್. ಇದೇ ಕಾರಣಕ್ಕಾಗಿ ಪೊಲೀಸರು 10 ಮಂದಿಯ 164 ಸ್ಟೇಟ್ಮೆಂಟ್ ದಾಖಲಿಸಿದ್ದಾರೆ. ಕೊಲೆ ನಡೆದ ಜಾಗದಲ್ಲಿದ್ದ ವ್ಯಕ್ತಿಗಳು, ಹಲ್ಲೆಯನ್ನ ಕಣ್ಣಾರೆ ಕಂಡವರು, ಸಾಕ್ಷಿ ನಾಶಕ್ಕೆ ಡೀಲ್ ಮಾಡೋಕೆ ಹಣ ಕೊಟ್ಟ ವ್ಯಕ್ತಿಗಳು, ಕೊಲೆ ಬಳಿಕ ಡೆಡ್ ಬಾಡಿಯ ಫೋಟೋ ಪಡೆದುಕೊಂಡಿರೋ ವ್ಯಕ್ತಿಗಳು, ಕೊಲೆ ಕೇಸ್ ಆರೋಪಿಗಳನ್ನ ನೋಡಿದವರು, ಹೀಗೆ ಭರ್ತಿ 10 ಮಂದಿಯಿಂದ 164 ಹೇಳಿಕೆ ಕೊಡಿಸಲಾಗಿದೆ. ಹಾಗಾಗಿ ಡಿ ಗ್ಯಾಂಗ್ಗೆ ಆ 10 ಮಂದಿಯ 164 ಸ್ಟೇಟ್ಮೆಂಟ್ನ ಆತಂಕ ಶುರುವಾಗಿದೆ. ಜಡ್ಜ್ ಎದುರು ಅವರೆಲ್ಲ ಅದೇನೇನ್ ಹೇಳಿದ್ದಾರೋ ಅಂತ ಕೊಲೆ ಕೇಸ್ ಆರೋಪಿಗಳಿಗೆ ಎದೆ ಬಡಿತ ಹೆಚ್ಚಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಆರೋಪಿಗಳನ್ನ ಈ ಮೊದಲು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಈಗ ಮತ್ತೆ 14 ದಿನಗಳವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಲಾಗಿದೆ. ಹಾಗಾದ್ರೆ ದರ್ಶನ್, ಪವಿತ್ರ ಮತ್ತು ಡಿ ಗ್ಯಾಂಗ್ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಿಸುವಂತೆ ಕೋರಿದ್ದ ಸರ್ಕಾರದ ಪರ ವಕೀಲರು ನೀಡಿದ್ದ ಆ ಕಾರಣಗಳೇನು ಎಂಬ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಮತ್ತು ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯಗೊಂಡ ಕಾರಣಕ್ಕೆ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆದಿತ್ತು. ಸರ್ಕಾರದ ಪರ ವಕೀಲರು ಡಿ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡುವಂತೆ ಕೋರಿಕೊಂಡಿದ್ರು ಮತ್ತು ಕಾರಣಗಳನ್ನ ಮುಂದಿಟ್ಟು ಪ್ರಬಲವಾದ ವಾದ ಮಂಡಿಸಿದ್ರು. ಅಂತಿಮವಾಗಿ ನ್ಯಾಯಾಲಯ
ಆರೋಪಿಗಳಿಗೆ ಇನ್ನು 14 ದಿನಗಳವರೆಗೆ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಆದೇಶ ನೀಡಿದೆ. ಅಲ್ಲಿಗೆ ಜುಲೈ 18ನೇ ತಾರೀಕಿನವರೆಗೆ ದರ್ಶನ್ ಗ್ಯಾಂಗ್ ಜೈಲೂಟ ಫಿಕ್ಸ್ ಆಗಿದೆ. ಹಾಗಾದ್ರೆ ದರ್ಶನ್, ಪವಿತ್ರ ಮತ್ತು ಡಿ ಗ್ಯಾಂಗ್ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಿಸುವಂತೆ ಕೋರಿದ್ದ ಸರ್ಕಾರದ ಪರ ವಕೀಲರು ನೀಡಿದ ಆ ಕಾರಣಗಳು ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ. ನಂಬರ್ 1, ಆರೋಪಿಗಳಿಗೆ ಕಾನೂನಿನ ಮೇಲೆ ಗೌರವ ಇಲ್ಲ. ನಂಬರ್ 2, ಸಮಾನ ಉದ್ದೇಶದಿಂದ ಕೃತ್ಯ ಮತ್ತು ಸಾಕ್ಷಿ ನಾಶಕ್ಕೆ ಯತ್ನ. ನಂಬರ್ 3, FSL ವರದಿಗೆ ಕಾಯುತ್ತಿದ್ದೇವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿತರಾಗಿರೋ 17 ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾರೆ. ಈ ಆರೋಪಿಗಳಿಗೆ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲ ಅನ್ನೋದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿದೆ ಎಂದಿರೋ ಸರ್ಕಾರದ ಪರ ವಕೀಲರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಕೋರಿದ್ರು. ಅಲ್ಲದೆ ಆರೋಪಿಗಳು ಸಮಾನ ಉದ್ದೇಶದಿಂದ ಕೃತ್ಯ ಎಸಗಲು ಒಳಸಂಚು ರೂಪಿಸಿರುವುದು ಮತ್ತು ಕೃತ್ಯ ನಡೆದ ನಂತರ ಭೌತಿಕ ಮತ್ತು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳನ್ನ ಈಗಾಗಲೇ ನಾಶಪಡಿಸಿರುವುದು ಮತ್ತು ನಾಶಪಡಿಸೋಕೆ ಯತ್ನಿಸಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ ಎಂಬ ಕಾರಣ ಕೊಟ್ಟರು. ಮತ್ತು ತನಿಖೆಯ ವೇಳೆ ವಶಪಡಿಸಿಕೊಂಡಿರೋ ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೂಲಕ ಎಲ್ಲ ಆರೋಪಿಗಳ ಕೃತ್ಯ ಖಚಿತವಾಗಿದೆ ಅಂತಾನೂ ಸರ್ಕಾರದ ಪರ ವಕೀಲರು ವಾದಿಸಿದ್ರು. ಮತ್ತಷ್ಟು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳನ್ನ FSLಗೆ ಕಳುಹಿಸಲಾಗಿದ್ದು ರಿಪೋರ್ಟ್ಗೆ ಕಾಯ್ದಿರುವುದಾಗಿ ಹೇಳಿದ್ರು. ಈ ಸಂದರ್ಭದಲ್ಲಿ ಆರೋಪಿಗಳು ಹೊರಬಂದ್ರೆ ತನಿಖೆಗೆ ಅಡ್ಡಿ ಆಗತ್ತೆ ಅಂತ ಕಾರಣವನ್ನ ಕೊಟ್ರು. ಹಾಗಾಗಿ ನ್ಯಾಯಾಲಯ ಆರೋಪಿಗಳನ್ನ ಇನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ನಂಬರ್ 4, ಕೃತ್ಯದಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಬೇಕು. ನಂಬರ್ 5, ಆ 83 ಲಕ್ಷ ರೂಪಾಯಿಯ ಜಾಡು ಹಿಡಿಯಬೇಕು. ನಂಬರ್ 6, ಪ್ರತ್ಯಕ್ಷ ಸಾಕ್ಷಿದಾರರಿಂದ ಗುರುತಿನ ಕವಾಯತ್ತು ಮಾಡಬೇಕು. ವೀಕ್ಷಕರೇ, ಈ ಕೇಸ್ ಇನ್ನು ತನಿಖೆ ಹಂತದಲ್ಲಿದೆ. ಚಾರ್ಜ್ ಶೀಟ್ ಸಲ್ಲಿಸಲಾಗಿಲ್ಲ. 17 ಆರೋಪಿಗಳ ಪಾತ್ರವು ಈ ಕೃತ್ಯದಲ್ಲಿರೋದು ಪೊಲೀಸರಿಗೆ ತಿಳಿದು ಬಂದಿದೆ. ಹಾಗಾಗಿ ಕಿಡ್ನಾಪ್ನಿಂದ ಶುರುವಾಗಿ ಕೊಲೆಯಿಂದ ಮುಂದುವರೆದು ಸಾಕ್ಷಿ ನಾಶದವರೆಗೂ ಯಾರ್ಯಾರ ಪಾತ್ರ ಏನೇನು ಎಂಬುದನ್ನ ಸಾಕ್ಷಿ ಸಮೇತ ಸಾಬೀತು ಮಾಡಬೇಕಾಗುತ್ತೆ. ಇದೇ ಕಾರಣವನ್ನ ನೀಡಿದ್ದ ಪೊಲೀಸರು ಆರೋಪಿಗಳನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಸೇರಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಒಟ್ಟು 8,65,500 ರೂಪಾಯಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಣದ ಮೂಲ ಯಾವುದು, ಯಾರಿಂದ ಯಾರಿಗೆ ವರ್ಗಾವಣೆ ಆಯಿತು, ಅವರ ಪಾತ್ರ ಏನು ಎಂಬುದನ್ನ ತಿಳಿದುಕೊಳ್ಳಬೇಕಿದೆ ಎಂಬ ಕಾರಣವನ್ನು ಮುಂದಿಟ್ರು. ಮತ್ತು ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಾಗಿರೋರನ್ನ ಗುರುತಿನ ಕವಾಯತಿಗೆ ಒಳಪಡಿಸುವುದು ಬಾಕಿ ಇದೆ ಅಂತಾನೂ ಪೊಲೀಸರು ವಾದ ಮುಂದಿಟ್ಟಿದ್ರು. ಪರಿಣಾಮ ದರ್ಶನ್ ಸಮೇತ ಡಿ ಗ್ಯಾಂಗ್ ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ. ನಂಬರ್ 7, ಮೃತದೇಹ ಎಸೆಯಲು ಬಳಸಿದ್ದ ವಾಹನದ RTO ಪರಿಶೀಲನೆ ಬಾಕಿ ಇದೆ. ನಂಬರ್ 8, ಆರೋಪಿಗಳ ಮೊಬೈಲ್ ರಿಟ್ರೀವ್ ವರದಿ ಬರಬೇಕಿದೆ. ನಂಬರ್ 9, DVR ರಿಟ್ರೀವ್ ಮಾಡಿಸಿ FSL ವರದಿ ಪಡೆಯಬೇಕು. ಎಸ್, ರೇಣುಕಾಸ್ವಾಮಿಯನ್ನ ಕೊಂದ ಬಳಿಕ ಡಿ ಗ್ಯಾಂಗ್ ಪಾಪಿಗಳು ಸಾಕ್ಷಿ ನಾಶಕ್ಕೆ ಮುಂದಾಗಿದ್ರು. ಹಾಗಾಗಿ ಡೆಡ್ ಬಾಡಿಯನ್ನ ಸುಮನಹಳ್ಳಿ ಮೋರಿಗೆ ಬಿಸಾಡಿ ಬಂದಿದ್ರು. ಆ ವಾಹನಗಳನ್ನ ಪೊಲೀಸರು ಇದಾಗಲೇ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಆ ವಾಹನಗಳನ್ನ RTO ಅಧಿಕಾರಿಗಳಿಂದ ಪರಿಶೀಲನೆ ಮಾಡಿಸೋದು, ವಾಹನ ಮಾಲೀಕರ ಹೇಳಿಕೆ ಪಡೆದುಕೊಳ್ಳುವುದು ಬಾಕಿ ಇದೆ. ಸರ್ಕಾರ ಪರ ವಕೀಲರು ಪೊಲೀಸರು ಜಡ್ಜ್ ಎದುರು ವಾದ ಮುಂದಿಟ್ಟಿದ್ದಾರೆ. ಜೊತೆಲಿ ಆರೋಪಿಗಳ ಮೊಬೈಲ್ನಲ್ಲಿ ರಿಟ್ರೀವ್ ಮಾಡಿಸಿ FSLಗೆ ಕಳುಹಿಸಲಾಗಿದ್ದು ವರದಿ ಬರಬೇಕಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಆರೋಪಿಗಳಿಗೆ ಬೇಲ್ ಕೊಡಕೂಡದು, ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಬೇಕು ಅಂತ ಕಾರಣ ನೀಡಿದ್ರು. ಈ ವಾದ ದರ್ಶನ್ಗೆ ಮತ್ತೆ ಜೈಲು ದಾರಿ ತೋರಿಸಿದೆ.
10 ಆರೋಪಿಗಳನ್ನ ಹೊರಗೆ ಬಿಟ್ಟಲ್ಲಿ ಸಾಕ್ಷಿ ನಾಶದ ಸಾಧ್ಯತೆಗಳಿವೆ. ನಂಬರ್ 11, ಮತ್ತಷ್ಟು ಸಾಕ್ಷಿದಾರರಿಂದ 164 ಸ್ಟೇಟ್ಮೆಂಟ್ ಪಡೆದುಕೊಳ್ಳಬೇಕು. ಆರೋಪಿಗಳು ಪ್ರಭಾವ ಹೊಂದಿದ್ದಾರೆ, ಹಣ ಅಧಿಕಾರದ ಬಲ ಇದೆ ಎಂದು ವಾದಿಸಿರೋ ಸರ್ಕಾರದ ಪರ ವಕೀಲರು ಇವರನ್ನ ಹೊರಗ್ಬಿಟ್ರೆ ಸಾಕ್ಷಿ ನಾಶಪಡಿಸೋಕೆ ಯತ್ನಿಸೋ ಸಾಧ್ಯತೆ ಇದೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಹಲವಾರು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿದಾರರುಗಳನ್ನ ವಿಚಾರಣೆ ಮಾಡಿ ಹೇಳಿಕೆಗಳನ್ನ ಹಾಗೂ ಕಲಂ 164 ಅಡಿ ಹೇಳಿಕೆಗಳನ್ನ ಪಡೆದುಕೊಳ್ಳಬೇಕಾಗಿದೆ ಎಂಬುದು ಸರ್ಕಾರದ ಪರ ವಕೀಲರ ಮತ್ತೊಂದು ಪ್ರಬಲ ವಾದ. ಹಾಗಾಗಿ ಈ ಕೇಸ್ ತನಿಖಾ ಹಂತದಲ್ಲಿರೋದ್ರಿಂದ ಆರೋಪಿಗಳಿಗೆ ಈ ಹಂತದಲ್ಲಿ ಜಾಮೀನು ನೀಡಿದ್ದಲ್ಲಿ ಪ್ರಕರಣದ ತನಿಖೆಗೆ ಹಿನ್ನಡೆಯಾಗುವ ಹಾಗೂ ಆರೋಪಿಗಳು ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯನಾಶ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಎಂಬ ವಾದವನ್ನ ಮನ್ನಿಸಿರೋ ನ್ಯಾಯಾಲಯ ದರ್ಶನ್ ಅಂಡ್ ಗ್ಯಾಂಗ್ಗೆ 18ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದೆ. ಹೌದು, ಮತ್ತೆ 14 ದಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕೊಳೆಯಬೇಕಿದೆ. 14 ದಿನ ಕಳೆದ ಬಳಿಕ ಬೇಲ್ ಸಿಗುತ್ತಾ? ಖಂಡಿತ ಇಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ನ್ಯಾಯಾಲಯ ಬೇಲ್ಗೆ ಗ್ರೀನ್ ಸಿಗ್ನಲ್ ಕೊಡೋವರೆಗೂ ದರ್ಶನ್ಗೆ ಜೈಲೇ ಗತಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.